ಸುಮ್ಮನೆ ಓದ್ತೀನಿ ನೋಡಿ. ಪೋಷಕರು ಚಿತ್ರದುರ್ಗ. SSLCಯಲ್ಲಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದರೆ ಟೀಕಾ ಟಿಪ್ಪಣಿ ಮಾಡಕ್ಕೆ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನು ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಹಂಗಂದ ತಕ್ಷಣ ನಾನು ಕೆಟ್ಟವನಾಗಲ್ಲ. ಅವ್ನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೆಯವನಲ್ಲ. SSLCಯಲ್ಲಿ ಉತ್ತಮ. ಆಮೇಲೆ ನೀವು ಅಷ್ಟೇ, ಪಾಪ ನೀವು ಆಮೇಲೆ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು, ದಯವಿಟ್ಟು ಅದನ್ನು ವಿಡಿಯೋ ನೋಡಬೇಕು ನೀವು. ಅದನ್ನ ಎಷ್ಟು ತಪ್ಪು ಭಾವನೆ ಕೊಡ್ತೀರಾ ಅಂತ ಹೇಳಿದರೆ, ನನಗೆ ಆಗಲ್ಲ ಅಂತ ಹೇಳಿದ್ರು ಪಾಪ ಅವರು ಇಲ್ಲ ಮಧು ನೀನು ಮಾಡು, ಯಾಕೆಂದರೆ ಐ ಆಮ್ ಆಲ್ಸೋ ಲೀಡರ್, ನೀನು ಮಾಡಬೇಕು, ನೀನು ಫೇಸ್ ವ್ಯಾಲ್ಯೂ ಬೇಕು ಅಂತ ಪಾಪ ಅವ್ರು ಕರೆಸಿ. ನನಗೆ ಆಗಲ್ಲ ಅಂತ ಹೇಳಿದಾಗ ನಾನು ಇಲ್ಲ ಸರ್ ಸಾರಿ ಬೇರೆಯವ್ರು ಮಾಡಿಬಿಡ್ಲಿ ಸರ್ ಅಂತ ಹೇಳಿದಾಗ, ಅದಕ್ಕೆ ಅವ್ರು ಪಾಪ ಹೇಳಿದರು, ನಿಮಗೆ ಮೈಕಲ್ಲಿ ಕರೆಕ್ಟಾಗಿ ಕೇಳಿ ಏನಂತ, ಇಲ್ಲ ನಾನು ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಬಂದು ಅದನ್ನ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅಂದರು. ಆಯಿತು ಅಂತ ಅವ್ರು ಮರ್ತೋದ್ರಷ್ಟೇ. ಅದನ್ನು ನಾನು ಒಪ್ಪಲಿಲ್ಲ, ಯಾಕೆಂದ್ರೆ ಅವರು ಅರ್ಜೆಂಟಾಗಿ ಹೊರಡ್ಬೇಕಂತ. ಮೀಡಿಯಾದಲ್ಲಿ ಹಾಗೆಲ್ಲ ಹಾಕ್ಬಿಟ್ರೆ ನಿಮಗೆ ಬೇಕಾದಷ್ಟು ಇದ್ದಾವೆ, ಇದನ್ನ ಯಾಕೆ ತಲೆ ಕೆಡಿಸ್ಕೋತೀರಿ ನೀವು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್. ಆಮೇಲೆ ಅದರೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದ್ದಾವೆ, ಆ ಟ್ರೋಲ್ ಮಾಡೋದು, ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು. ನಾನು ಹೇಳ್ತೀನಿ, ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನೂ ಉದ್ಧಾರ ಆಗಲ್ಲ. ಇನ್ಮೇಲಿಂದ ನಿಮಗೆ ನಮ್ಮ ಶಾಪ, ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ. ಅಷ್ಟು ಜನರ ಎದುರುಗಡೆ ಕುತ್ಕೊಂಡು ಅಂಥ ದೊಡ್ಡ ನಾಯಕರ ಜೊತೆಗೆ ಆ ಸ್ಟೇಜ್ ಹಂಚ್ಕೊಳ್ಳೋದೇ ಒಂದು ಪವಿತ್ರತೆಯನ್ನು, ಆ ಯೋಗ್ಯತೆ ಅವ್ರಿಗಿರೋದಿಲ್ಲ. ಅದನ್ನು ಬಂದ್ಬಿಟ್ಟು ಟ್ರೋಲ್ ಮಾಡಿಬಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.